Hello everyone, welcome to Monos Labs. ಇವತ್ತಿನ ಟಾಪಿಕ್ ಗಾರ್ಬೇಜ್ ಕಲೆಕ್ಷನ್ ಇನ್ ಜಾವಾ. ಗಾರ್ಬೇಜ್ ಕಲೆಕ್ಷನ್ ಅಂದರೆ ಏನು, ಅದು ಎಲ್ಲಿ ವರ್ಕ್ ಆಗುತ್ತೆ, ಪ್ರೊಡಕ್ಷನಲ್ಲಿ ಅದನ್ನ ಹೇಗೆ ಅನಲೈಸ್ ಮಾಡಬೇಕು ಮತ್ತು ಅಪ್ಲಿಕೇಶನ್ ಲೇಟೆನ್ಸ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ, ನಿಮ್ಮೆಲ್ಲ ಡೌಟಿಗೂ ಕಂಪ್ಲೀಟ್ ಎಂಡ್ ಟು ಎಂಡ್ ಎಕ್ಸ್ಪ್ಲನೇಷನ್ ನೋಡೋಣ. ಸೊ ಜಾವಾ ಮೆಮೊರಿ ಆ್ಯಂಡ್ ಗಾರ್ಬೇಜ್ ಕಲೆಕ್ಷನ್ ಕಂಪ್ಲೀಟ್. ಮೊದಲು ಜಾವಾ ಮೆಮೊರಿ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೊಳ್ಳೋಣ. ಜಾವಾದಲ್ಲಿ ಮೇಯ್ನ್ಲಿ ಹೀಪ್ ಮೆಮೊರಿ ಮತ್ತು ಸ್ಟ್ಯಾಕ್ ಮೆಮೊರಿ ಅಂತ ಎರಡು ಮೆಮೊರಿ ಏರಿಯಾಗಳಿರುತ್ತೆ. ಹಾಗೂ ಈ ಮೆಮೊರಿ ಮ್ಯಾನೇಜ್ಮೆಂಟ್ನ JVM ಹ್ಯಾಂಡಲ್ ಮಾಡುತ್ತೆ. ಗಾರ್ಬೇಜ್ ಕಲೆಕ್ಷನ್ ಯಾವಾಗಲೂ ಹೀಪ್ ಮೆಮೊರಿಯಲ್ಲೇ ಆಗೋದು. ಹೀಪ್ ಮೆಮೊರಿಯಲ್ಲಿ ಏನೇನು ಸೇವ್ ಆಗುತ್ತೆ ಅಂದರೆ ಆಬ್ಜೆಕ್ಟ್ಸ್, ಇನ್ಸ್ಟೆನ್ಸ್ ವೇರಿಯೇಬಲ್, ಅರ್ರೇ ಆ್ಯಂಡ್ ಕಲೆಕ್ಷನ್ಸ್ ಆ್ಯಂಡ್ ಸ್ಟ್ರಿಂಗ್ ಪೂಲ್. ನೆಕ್ಸ್ಟ್ ಸ್ಟ್ಯಾಕ್ ಏರಿಯಾಗೆ ಬಂದರೆ, ಸ್ಟ್ಯಾಕ್ ಏರಿಯಾದಲ್ಲಿ ಮೆಥಡ್ ಕಾಲ್ಸ್, ಲೋಕಲ್ ಪ್ರಿಮಿಟಿವ್ ಡಾಟಾ, ಮೆಥಡ್ ಪ್ಯಾರಾಮೀಟರ್ಸ್ ಆ್ಯಂಡ್ ರಿಟರ್ನ್ ಅಡ್ರೆಸ್ ಆಸ್ ವೆಲ್ as ಆಬ್ಜೆಕ್ಟ್ ರೆಫರೆನ್ಸ್ ಸ್ಟೋರ್ ಆಗುತ್ತೆ. ಇಲ್ಲಿ ಒಂದು ಸಿಂಪಲ್ ಡಿಸೈನ್ನ ಮಾಡಿದ್ದೀನಿ, ಅದರಿಂದ ನಿಮಗೆ ಕ್ಲೀನಾಗೆ ಅರ್ಥ ಆಗುತ್ತೆ. ಇಲ್ಲೊಂದು ಕ್ಲಾಸ್ ತೊಗೊಂಡಿದ್ದೀನಿ, ಆ ಕ್ಲಾಸ್ ನೇಮು ಮೆಮೊರಿ ಮ್ಯಾನೇಜ್ಮೆಂಟ್ ಅಂತ. ಜಾವಾದಲ್ಲಿ ಯಾವಾಗಲೂ ಮೇನ್ ಮೆಥಡಿಂದ ರನ್ ಆಗುತ್ತೆ. ಇಲ್ಲಿ ಮೇನ್ ಮೆಥಡ್ ಲೈನ್ ನಂಬರ್ 17 ಆಫ್ಟರ್ ದಟ್ ಇಂಟ್ ಏಜ್, ಇದು ಲೋಕಲ್ ಪ್ರಿಮಿಟಿವ್ ವೇರಿಯೇಬಲ್. ಈ ಮೇನ್ ಮೆಥಡ್ ಆದಮೇಲೆ ಒಂದು ಸ್ಟ್ಯಾಕಲ್ಲಿ ಮೇನ್ ಫ್ರೇಮ್ ಕ್ರಿಯೇಟ್ ಆಗುತ್ತೆ. ಈ ಮೇನ್ ಫ್ರೇಮ್ ಕ್ರಿಯೇಟ್ ಆಗಿಬಿಟ್ಟು ಈ ಏಜ್ದು ರೆಫರೆನ್ಸ್ ವ್ಯಾಲ್ಯೂ ಎಷ್ಟು 25, ಈ 25 ಇಲ್ಲಿ ಸೇವ್ ಆಗುತ್ತೆ. ನೆಕ್ಸ್ಟ್ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ ಮೆಮೊರಿ ಮ್ಯಾನೇಜ್ಮೆಂಟಿದ್ದು. ಸೊ ಆಬ್ಜೆಕ್ಟಲ್ಲಿ ಏನಿದೆ, 101 ಆ್ಯಂಡ್ ಮನೋಜ್ ಇದೆ. ಈ 101 ಆಬ್ಜೆಕ್ಟು ನಮ್ಮ ಹೀಪ್ ಏರಿಯಾದಲ್ಲಿ ಕ್ರಿಯೇಟ್ ಆಗುತ್ತೆ. ಅದು ರೋಲ್ ಇಲ್ಲಿ ನಾನು ಇನ್ಸ್ಟೆನ್ಸ್ ವೇರಿಯೇಬಲ್ ಕೊಟ್ಟಿದ್ದೀನಲ್ವಾ, ಸೊ ಅವಾಗಲೇ ಹೇಳಿದೆ ನಿಮಗೆ ಇನ್ಸ್ಟೆನ್ಸ್ ವೇರಿಯೇಬಲ್ ಹೀಪ್ ಮೆಮೊರಿಲಿ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಈ ರೋಲ್ ನಂಬರ್ ಮತ್ತು ನೇಮ್ ಈ ಎರಡಕ್ಕೂ ಆ ವ್ಯಾಲ್ಯೂ ಅಸೈನ್ ಆಗಿಬಿಟ್ಟು ಹೀಪ್ ಮೆಮೊರಿಯಲ್ಲಿ ಕ್ರಿಯೇಟ್ ಆಗುತ್ತೆ. ಅದ್ರದ್ದು ರೆಫರೆನ್ಸ್ ಇಲ್ಲಿ ಕ್ರಿಯೇಟ್ ಆಗುತ್ತೆ, ಈ ಸ್ಟ್ಯಾಕ್ ಮೆಮೊರಿಲಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಸ್ಟ್ರಿಂಗ್ ಕಂಪನಿ ಅಂತ ಇದೆ, XYZ ಅಂತ ಇದೆ. ಸೊ ಯಾವಾಗಲೂ ಸ್ಟ್ರಿಂಗ್ ಪೂಲಲ್ಲಿ ಕ್ರಿಯೇಟ್ ಆಗುತ್ತೆ ಫಸ್ಟು. ಇಫ್ ಸ್ಟ್ರಿಂಗ್ ಈಸ್ ಆಲ್ರೆಡಿ ಎಕ್ಸಿಸ್ಟ್, ಅದನ್ನೇ ಮ್ಯಾಪ್ ಮಾಡುತ್ತೆ. ಸೊ ಇಲ್ಲಿ ನಮ್ಮ ಎಕ್ಸಾಂಪಲಲ್ಲಿ XYZ ಅನ್ನೋದು ಯಾವಾಗಲೂ ಇಲ್ಲ, ಅದಕ್ಕೋಸ್ಕರ ನಾವು ಸ್ಟ್ರಿಂಗ್ ಪೋಲ್ಗೆ ಆ ವ್ಯಾಲ್ಯೂನ ಅಸೈನ್ ಮಾಡಿದ್ವಿ. ಆ್ಯಂಡ್ ಅದ್ರ ವ್ಯಾಲ್ಯೂ ಕೂಡ ಸ್ಟ್ರಿಂಗ್ ಪೂಲ್ಗೆ ಅಟ್ಯಾಚ್ ಆಗಿದೆ. ನೆಕ್ಸ್ಟು ಮೆಮೊರಿ ಮ್ಯಾನೇಜ್ಮೆಂಟ್ ಅಂತ ಒಂದು ಆಬ್ಜೆಕ್ಟ್ ಮತ್ತೆ ಕ್ರಿಯೇಟ್ ಮಾಡಿದ್ದೀನಿ. ಅದ್ರದ್ದು ರೆಫರೆನ್ಸ್ ಎಲ್ಲಿ ಕ್ರಿಯೇಟ್ ಆಗುತ್ತೆ, ಮೇನ್ ಫ್ರೇಮಲ್ಲಿ ಕ್ರಿಯೇಟ್ ಆಗುತ್ತೆ. ಬಟ್ ಇಲ್ಲಿ ನಾನು ಯಾವುದೇ ಥರದ ವ್ಯಾಲ್ಯೂ ಅಸೈನ್ ಮಾಡದೇ ಇರೋದ್ರಿಂದ JVM ಆಟೋಮೆಟಿಕ್ ಆಗಿ ಆ ವ್ಯಾಲ್ಯೂಸ್ನ ಇನಿಷಿಯಲೈಸ್ ಮಾಡಿದೆ. ಆ್ಯಂಡ್ ರೆಫರೆನ್ಸ್ ಯೂಸ್ ಮಾಡಿಕೊಂಡು ಒಂದು ನಾನು ಟೆಸ್ಟ್ ಮೆಥಡ್ನ ಕಾಲ್ ಮಾಡಿದ್ದೀನಿ. ಈ ಮೆಥಡಲ್ಲಿ ನೋಡ್ತಾ ಇರ್ಬೋದು, ಮೆಥಡ್ ಆ್ಯಸ್ ಸೂನ್ ಆಸ್ ಸ್ಟಾರ್ಟ್ ಕಾಲಿಂಗ್ ನಮಗೆ ಟೆಸ್ಟ್ ಫ್ರೇಮ್ ಒಂದು ಕ್ರಿಯೇಟ್ ಆಗುತ್ತೆ ಸ್ಟ್ಯಾಕ್ ಮೆಮೊರಿಯಲ್ಲಿ. ಆ್ಯಂಡ್ ಇಲ್ಲಿ ಮೆಮೊರಿ ಮ್ಯಾನೇಜ್ಮೆಂಟ್ EMP2 = EMP ಅಂತ ಕೊಟ್ಟಿದ್ದೀನಿ. ದಟ್ ಮೀನ್ಸ್ EMP ರೆಫರೆನ್ಸ್ನ EMP2ಗೆ ಕೊಡುವಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು EMP2 ರೆಫರೆನ್ಸ್ EMPಗೆ ಅಟ್ಯಾಚ್ ಆಗಿದೆ. ನೆಕ್ಸ್ಟು ಕಂಪನಿ 2 ಅಂತ ಇದೆ, ಇಲ್ಲಿ XYZ ಅಂತ ಕೊಟ್ಟಿದ್ದೀನಿ. ಸೊ ಇದು ಫಸ್ಟ್ ಸ್ಟ್ರಿಂಗ್ ಆಗಲೇ ಹೇಳ್ತಿರ್ತಾರ, ಸ್ಟ್ರಿಂಗ್ ಪೂಲಲ್ಲಿ ಅದು ಫಸ್ಟ್ ಚೆಕ್ ಮಾಡುತ್ತೆ. ಸೊ ಸ್ಟ್ರಿಂಗ್ ಪೂಲಲ್ಲಿ ಆಲ್ರೆಡಿ ಎಕ್ಸಿಸ್ಟ್ ಇದೆ, ಆ ರೆಫರೆನ್ಸ್ನೇ ಇದು ಅಸೈನ್ ಮಾಡುತ್ತೆ. ಆ್ಯಂಡ್ ಥರ್ಡ್ ಥಿಂಗ್, ಸ್ಟ್ರಿಂಗ್ ಕಂಪನಿ 3 ವಿತ್ ನ್ಯೂ ಕೀವರ್ಡ್ ಇದೆ. ದಟ್ ಮೀನ್ಸ್ ಯಾವಾಗಲೂ ನ್ಯೂ ಕೀವರ್ಡ್ ಇದ್ದರೆ ಏನಾಗುತ್ತೆ, ಆಬ್ಜೆಕ್ಟ್ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಇಲ್ಲಿ XYZ ಅಂತ ಇದೆ. ಆ್ಯಂಡ್ ಮೆಥಡ್ ಎಂಡ್ ಆದಾಗ ಈ ಟೆಸ್ಟ್ ಫ್ರೇಮ್ ಏನು ನೋಡ್ತಾ ಇದ್ದೀರೋ, ಈ ಟೆಸ್ಟ್ ಫ್ರೇಮು ಆಟೋಮೆಟಿಕ್ಕಾಗಿ ಎಲ್ಲ ಸ್ಟ್ಯಾಕ್ ಅಲ್ಲಿರೋವಂಥ ಮೆಮೊರಿ ಎರೇಸ್ ಆಗುತ್ತೆ. ಸೊ ಹೇಗೆ ಎರೇಸ್ ಆಗುತ್ತೆ ಅಂದರೆ ಲೀಫ್ ಆರ್ಡ್ರಲ್ಲಿ ಎರೇಸ್ ಆಗುತ್ತೆ. ಫಸ್ಟ್ ಕ್ರಿಯೇಟ್ ಆಗಿದ್ದು ನಮಗೆ ಮೇನ್ ಫ್ರೇಮ್, ಆಮೇಲೆ ಟೆಸ್ಟ್ ಫ್ರೇಮ್. ಬಟ್ ಎರೇಸ್ ಆಗ್ತಾ ಟೆಸ್ಟ್ ಫ್ರೇಮ್ ಎರೇಸ್ ಆಗಿಬಿಟ್ಟು ಆಮೇಲೆ ಮೇನ್ ಫ್ರೇಮ್ ಎರೇಸ್ ಆಗುತ್ತೆ. ಸೊ ಇದು ಆ್ಯಕ್ಚುಲ್ ಫ್ಲೋ. ನೆಕ್ಸ್ಟ್ ನೋಡೋಣ, ಇವಾಗ ಗಾರ್ಬೇಜ್ ಕಲೆಕ್ಷನ್ ಮೇನ್ ಟಾಪಿಕಿಗೆ ಬರೋಣ. ಸೊ ಇವಾಗ ಗಾರ್ಬೇಜ್ ಕಲೆಕ್ಷನ್ ಆರ್ಕಿಟೆಕ್ಚರ್ ನೋಡೋಣ. ಹೀಪ್ ಏರಿಯಾ ಮೆಮೊರಿ ಅನ್ನು ಮುಖ್ಯವಾಗಿ ಯಂಗ್ ಜನ್ರೇಷನ್, ಓಲ್ಡ್ ಜನ್ರೇಷನ್ ಮತ್ತು ಮೆಟಾಸ್ಪೇಸ್ ಎಂದು 3 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ವಿ. ಸೊ ಯಂಗ್ ಜನ್ರೇಷನಲ್ಲಿ ಏನಾಗುತ್ತೆ, ಯಂಗ್ ಜನ್ರೇಷನಲ್ಲಿ ಇಡನ್ ಸ್ಪೇಸ್,
ಸರ್ವೈವರ್ 0 ಆ್ಯಂಡ್ ಸರ್ವೈವರ್ 1 ಇದೆ. ಈ 3 ಸ್ಪೇಸ್ ಇದೆ. ವೆನೆವರ್ ಆಬ್ಜೆಕ್ಟ್ ಇಸ್ ಕ್ರಿಯೇಟೆಡ್ ಯೂಸಿಂಗ್ ನ್ಯೂ ಕೀವರ್ಡ್, ಅದು ಮೊದಲು ಈಡನ್ ಸ್ಪೇಸಲ್ಲಿ ಕ್ರಿಯೇಟ್ ಆಗುತ್ತೆ. ಈಡನ್ ಸ್ಪೇಸ್ ಫುಲ್ ಆದಾಗ JVM ಮೈನರ್ ಜಿ ಸಿ ರನ್ ಮಾಡುತ್ತೆ. ಮೈನರ್ ಜಿ ಸಿ ಸಮಯದಲ್ಲಿ JVM ಆಬ್ಜೆಕ್ಟ್ಸ್ ಚೆಕ್ ಮಾಡುತ್ತೆ ವೆದರ್ ಆಬ್ಜೆಕ್ಟ್ ಈಸ್ ರೀಚಬಲ್ ಆರ್ ನಾಟ್ ರೀಚಬಲ್ ಅಂತ. ಯಾವುದು ಅನ್ರೀಚಬಲ್ ಆಬ್ಜೆಕ್ಟ್ ಇರುತ್ತೋ ಅದನ್ನು JVM ರಿಮೂವ್ ಮಾಡುತ್ತೆ ಆ್ಯಂಡ್ ರೀಚಬಲ್ ಆಬ್ಜೆಕ್ಟ್ಸ್ನ ಸರ್ವೈವರ್ ಸ್ಪೇಸ್ಗೆ ಕಳಿಸುತ್ತೆ. ಸೊ ಈ ಸರ್ವೈವರ್ ಸ್ಪೇಸ್ಗೆ ಕಳಿಸೋ ಟೈಮಲ್ಲಿ ಫಸ್ಟ್ ಅದು ಚೆಕ್ ಮಾಡುತ್ತೆ ಏಜಿಂಗ್. ಸೊ ಎವ್ರಿ ಟೈಮ್ ಜಿ ಸಿ ರನ್ ಆದಾಗ AG ಕಾಲ್ ಆಗುತ್ತೆ, ಮೀನ್ಸ್ ಏಜ್ ಕಾಲ್ ಆಗುತ್ತೆ. ಸೊ ಏಜ್ ಇನ್ಕ್ರೀಸ್ ಆಗ್ತಿದ್ದಂಗೆ ಅದು ನೆಕ್ಸ್ಟ್ ಪ್ರಮೋಷನ್ ಆಗ್ತಾ ಆಗ್ತಾ ಸರ್ವೈವರ್ 0, ಸರ್ವೈವರ್ 1 ಆ್ಯಂಡ್ ಓಲ್ಡ್ ಜನ್ಗೆ ಹೋಗುತ್ತೆ. ಸೊ ಓಲ್ಡ್ ಜನ್ನಲ್ಲಿ ಯಾವಾಗಲೂ ಲಾಂಗ್ ಲಿವ್ಡ್ ಆಬ್ಜೆಕ್ಟ್ಸ್ ಇರುತ್ತೆ. ಇದರ ಯೂಸೇಜ್ ಹೆಚ್ಚಾಗ್ತಿದ್ದಂತೆ JVM ಮೇಜರ್ ಜಿ ಸಿ ಅಥವಾ ಫುಲ್ ಜಿ ಸಿ ರನ್ ಮಾಡುತ್ತೆ. ಮೇಜರ್ ಜಿ ಸಿ ಸಮಯದಲ್ಲಿ JVM ಮತ್ತೆ ಆಬ್ಜೆಕ್ಟ್ ರೆಫರೆನ್ಸ್ ಅಂತ ಚೆಕ್ ಮಾಡುತ್ತೆ ವೆದರ್ ದ ಆಬ್ಜೆಕ್ಟ್ ಈಸ್ ರೀಚಬಲ್ ಆರ್ ಅನ್ರೀಚಬಲ್ ಅಂತ. ಸೊ ಅನ್ರೀಚಬಲ್ ಆಬ್ಜೆಕ್ಟ್ನ ರಿಮೂವ್ ಮಾಡುತ್ತೆ. ದೊಡ್ಡ ಮೆಮೊರಿ ರೀಜನ್ ಸ್ಕ್ಯಾನ್ ಮಾಡಬೇಕಾದ್ರೆ ಫುಲ್ ಜಿ ಸಿ ತುಂಬ ಎಕ್ಸ್ಪೆನ್ಸಿವ್ ಪ್ರಾಸೆಸ್ ಆಗಿರುತ್ತೆ. ಆ್ಯಂಡ್ ಮೆಟಾಸ್ಪೇಸಲ್ಲಿ ಕ್ಲಾಸ್ ಮೆಟಾಡೇಟಾ, ಮೆಥಡ್ ಬೈಟ್ ಕೋಡ್, ಸ್ಟ್ಯಾಟಿಕ್ ವೇರಿಯಬಲ್ಸ್, ಕ್ಲಾಸ್ ಲೋಡರ್, ನೆಟ್ ಮೆಮೊರಿ ಈ ಥರ ಸೇವ್ ಮಾಡ್ತೀವಿ. ಸೊ ಬಿಫೋರ್ ಜಾವಾ 8 ಇದನ್ನ ಪ್ರೇಮ್ ಜೆಮ್ ಅಂತ ಕರೀತಿದ್ರು. ಸೊ ಇವಾಗ ಇದನ್ನ ಮೆಟಾಸ್ಪೇಸ್ ಅಂತ ಕರೀತಾರೆ. ಸೊ ಇದಿಷ್ಟು ಆರ್ಕಿಟೆಕ್ಚರ್ ಆಫ್ ಗಾರ್ಬೇಜ್ ಕಲೆಕ್ಷನ್. ಸೊ ಇವಾಗ ನೆಕ್ಸ್ಟ್ ರಿಯಲ್ ಟೈಮ್ ನಾವು PC ಅಲ್ಲಿ ಆಗಿರ್ಬೋದು, ಅದರ ಪ್ರೊಡಕ್ಷನ್ ಆಗಿರ್ಬೋದು, ಯಾವ ಥರ ಅನಲೈಸ್ ಮಾಡೋಣ ನೋಡೋಣ ಬನ್ನಿ. ಇದು ಒಂದು ನ್ಯೂರಲಿಕ್ ಪೇಜ್, ಬೇಸಿಕಲಿ ಯೂಸ್ ಫಾರ್ ಮಾನಿಟರಿಂಗ್ ದ ಗಾರ್ಬೇಜ್ ಕಲೆಕ್ಷನ್ ಆಗಿರ್ಬೋದು. ಸೊ ಇವಾಗ MNC ಕಂಪ್ನಿಗಳೆಲ್ಲ ಇದೇ ಥರನೇ ಮಾನಿಟರ್ ಮಾಡೋದು. ಸೊ ಇವಾಗ ಒಂದು ಅಪ್ಲಿಕೇಶನ್ ಇರುತ್ತೆ, ಆ ಅಪ್ಲಿಕೇಶನಲ್ಲಿ ನಮ್ಮದು JVM ಎಷ್ಟು ಮೆಮೊರಿ ಯೂಸೇಜ್ ಆಗ್ತಿದೆ, ಯಾವ ಥರ ಲೇಟೆನ್ಸಿ ಕ್ರಿಯೇಟ್ ಆಗ್ತಿದೆ ಅನ್ನೋದನ್ನ, ಸೊ ಈ ಬೇಸಿಸ್ ಮೇಲೆ ಈ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಅದನ್ನ ಟ್ರ್ಯಾಕ್ ಮಾಡ್ಬೋದು. ಸೊ ಇದೊಂದು ಎಕ್ಸಾಂಪಲ್, ಜಸ್ಟ್ ಡೆಮೋ ಪರ್ಪಸ್ಗೆ ತೊಗೊಂಡಿದ್ದೀನಿ. ಸೊ ಈ ಡೆಮೋ ಪರ್ಪಸ್ಸಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಹತ್ರ 7 ಇನ್ಸ್ಟೆನ್ಸ್ ಇದೆ. ಸೊ 7 ಇನ್ಸ್ಟೆನ್ಸಲ್ಲಿ ಒಂದು ಇನ್ಸ್ಟೆನ್ಸು ರೆಡ್ ಇದೆ, ಅದರ್ ರಿಮೈನಿಂಗ್ ಇನ್ಸ್ಟೆನ್ಸ್ ಎಲ್ಲ ಯಾವ ಥರ ಇದೆ. ಸೊ 4 ನಾರ್ಮಲ್ ಆಗಿದೆ ಆ್ಯಂಡ್ ಅನದರ್ 2 is yellow, slightly need to see the concern, and red is completely need a attention, means ಅಲ್ಲಿ ನೋಡ್ತಾ ಇರ್ಬೋದು 3.48 GB ಫುಲ್ ಆಗಿದೆ ಅಂತ ಅರ್ಥ. ಸೊ ಇವಾಗ ನಮಗೆ ಫಸ್ಟ್ ಆಫ್ ಆಲ್ ಗಾರ್ಬೇಜ್ ಕಲೆಕ್ಷನ್ ಅಲ್ಲಿ ಮೆಮೊರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಎವ್ರಿ JVM ಹ್ಯಾಸ್ ಅ ಮೆಮೊರಿ ಅಲ್ವಾ. ಸೊ ಇವಾಗ ನಮ್ಮ ಮೆಮೊರಿ ಮ್ಯಾನೇಜ್ಮೆಂಟ್ ಇನ್ನ ರೈಟ್ ಸೈಡ್ ನೋಡಿ, ಆ ಮೆಮೊರಿ ಮ್ಯಾನೇಜ್ಮೆಂಟ್ ರೈಟ್ ಸೈಡ್ ಅಲ್ಲಿ ನಿಮಗೆ ಏನ್ ಬಂದಿದೆ, ಸೊ 92.4% ಅಷ್ಟು ಮೆಮೊರಿ ಆಲ್ರೆಡಿ ಯೂಟಿಲೈಸ್ ಆಗಿದೆ. ಸೊ ಯಾವ್ದು ಫಸ್ಟ್ ಇನ್ಸ್ಟೆನ್ಸ್ ಅಂಡ್ 1.8 GC ಪಾಸ್ ಅಂದ್ರೆ 1.8 ಸೆಕೆಂಡ್ಸ್ ತಗೊಂತಿದೆ ಟು erase ಆಲ್ ದ GC, ಅಂಡ್ 4.2 ಸೆಕೆಂಡ್ಸ್ ಫುಲ್ GC ಅಂದ್ರೆ ಇಡೀ ಅಪ್ಲಿಕೇಶನ್ 4.2 ಸೆಕೆಂಡ್ಸ್ ಅಷ್ಟು ಪಾಸ್ ಆಗ್ತಿದೆ. ಸೊ ದಟ್ ಮೀನ್ಸ್ ಇಟ್ಸ್ ಅ ಬ್ಯಾಡ್ ಇಂಪ್ಯಾಕ್ಟ್. 4.2 ಸೆಕೆಂಡ್ಸ್ ಅಷ್ಟು ನಿಮ್ ಎಲ್ಲ ಅಪ್ಲಿಕೇಶನ್ ಸ್ಟಾಪ್ ಆಗಿ ಫುಲ್ GC ರನ್ ಆಗ್ತಿದೆ ಅಂತ ಅರ್ಥ. ಸೊ ಟಿಲ್ ನಾವು ಫುಲ್ GC 3 ಟೈಮ್ಸ್ ರನ್ ಆಗಿದೆ. ಸೊ ಅದ್ರ ರಿಲೇಟೆಡ್ ಗ್ರಾಫ್ ನೋಡ್ಬೋದು, ಹೀಪ್ ಮೆಮೊರಿ ಯೂಸೇಜ್ ಗ್ರಾಫ್, G1 ಇಡನ್ ಸ್ಪೇಸ್ ಗ್ರಾಫ್. ಸೊ ಆ ಗ್ರಾಫ್ನ ಇಲ್ಲಿ ಶೋ ಆಗುತ್ತೆ ಅಂಡ್ G1 ಸರ್ವೈವರ್, G1 ಓಲ್ಡ್ ಜೆನ್, ಮೆಟಾಸ್ಪೇಸ್ ಎಷ್ಟು ಯೂಸ್ ಆಗಿದೆ ಅಂತ. ಸೊ ಈ ತರ ಗ್ರಾಫ್ ನಾವು ಚೆಕ್ ಮಾಡ್ಬೋದು. ಅಂಡ್ ಆಲ್ಸೋ ಗಾರ್ಬೇಜ್ ಕಲೆಕ್ಷನ್ CPU ಟೈಮ್ಸ್ ನೋಡ್ಬೋದು. ಎಲ್ಲೆಲ್ಲಿ CPU ಟೈಮ್ಸ್ ಪೈಕಪ್ ಆಗಿದೆಯೋ ಅಲ್ಲೆಲ್ಲ ನಮ್ದು ಅಪ್ಲಿಕೇಶನ್ ಯೂಸೇಜ್ ತುಂಬಾ ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು, ನೆಕ್ಸ್ಟ್ ನಮಗೆ ಥ್ರೆಡ್ ಮತ್ತೆ HTTP ಸೆಷನ್ ಅಂತ ಇದೆ. ಸೊ ಇವಾಗ ನಾವು ಥ್ರೆಡ್ಸ್ ನೋಡೋಣ. ಸೊ ಟೋಟಲ್ ಥ್ರೆಡ್ಸ್ ಎಷ್ಟಿದೆ ನಮ್ದ್ರಲ್ಲಿ 214 ಥ್ರೆಡ್ಸ್ ಇದೆ. ಸೊ ಅದರಲ್ಲಿ ರನ್ನಬಲ್ ಥ್ರೆಡ್ಸ್ 48 ಇದೆ, 12 ಬ್ಲಾಕ್ಡ್ ಆಗಿದೆ, 154 ವಾರ್ನಿಂಗ್ ಬರ್ತಿದೆ. ಸೊ ದಟ್ ಮೀನ್ಸ್ ನಮಗೆ ಆ ಟೋಟಲ್ ಥ್ರೆಡ್ ಇವಾಗ 214 ಇದೆ, ರನ್ನಬಲ್ ಥ್ರೆಡ್ಸ್ 48 ಇದೆ, ಬ್ಲಾಕ್ಡ್ ಥ್ರೆಡ್ಸ್ 12 ಇದೆ, ವೇಟಿಂಗ್ ಥ್ರೆಡ್ಸ್ 154. ಸೊ ಬ್ಲಾಕ್ಡ್ ಥ್ರೆಡ್ ಹೆಚ್ಚು ಆಗ್ತಿದ್ದಂಗೆ ಇಶ್ಯೂ ಜಾಸ್ತಿ ಇರುತ್ತೆ ಅಂತ ಅನಲೈಸ್ ಮಾಡಬೇಕು. ಸೊ ವೇಟಿಂಗ್ ಥ್ರೆಡ್ ಹೆಚ್ಚು ಇದ್ರೆ ಡಾಟಾಬೇಸ್ ಅಥವಾ ಎಕ್ಸ್ಟರ್ನಲ್ ಡಿಪೆಂಡೆನ್ಸಿ ಮೇಲೆ ಡಿಪೆಂಡ್ ಆಗಿದೆ ಅಂತ ಅರ್ಥ. ಸೊ ಅದೇ ಥರನೇ ನೀವು ಥ್ರೆಡ್ ಪೂಲ್ ನೋಡ್ಬೋದು, ಎಷ್ಟು ಥ್ರೆಡ್ ಪೂಲ್ ಯೂಸೇಜ್ ಆಗ್ತಿದೆ, ಕಾಫ್ಕಾ ಕನ್ಸ್ಯೂಮರು, GC ಥ್ರೆಡ್. ಸೊ ಇದೆಲ್ಲ ಈ ತರ ಗ್ರಾಫ್ನ ನಾವು ಅನಲೈಸ್ ಮಾಡ್ಬೋದು.
ನೆಕ್ಸ್ಟು HTTP ಇಂಪ್ಯಾಕ್ಟ್. ಸೊ HTTP ಇಂಪ್ಯಾಕ್ಟ್ ಸೆಷನಲ್ಲಿ ಆಕ್ಟಿವ್ ಸೆಷನ್ 1.2 ಅಂತ ಇದೆ. ಸೊ 1.2 ಅಂದರೆ 1.2 ಕೆ ಅಷ್ಟು ನಮಗೆ ರಿಕ್ವೆಸ್ಟ್ ಬರ್ತಿದೆ. ಆ ರಿಕ್ವೆಸ್ಟು ರೇಟ್ ಎಷ್ಟಿದೆ? 842 ಸೆಕೆಂಡ್ಸ್, ಅಂದರೆ 842 ಸೆಕೆಂಡ್ಸ್ ಅಷ್ಟು ನಮ್ಮ ರಿಕ್ವೆಸ್ಟು ರೆಸ್ಪಾಂಡ್ ಕೊಡ್ತಾ ಇದೆ. ಇನ್ನು ಎರರ್ ರೇಟು 2.4% ಇದೆ, ಟೈಮ್ ಔಟ್ ರೇಟು 1.8% ಇದೆ. ಸೊ ಇಷ್ಟು ನಮಗೆ ಡಿಲೇ ಆಗ್ತಿದೆ ಯೂಸಿಂಗ್ GC. ಯಾಕೆ ಅಂದರೆ ನಮ್ಮದು ಫುಲ್ GC 4.2 ಸೆಕೆಂಡ್ ಅಷ್ಟು ಪಾಸ್ ಆಗ್ತಿರೋದ್ರಿಂದ ಸೊ ಇದು ಡಿಲೇ ಇದೆ. ಸೊ ಕೆಲವು ರಿಕ್ವೆಸ್ಟು ಟೈಮ್ ಔಟ್ ಆಗುತ್ತೆ. ಸೊ ಇದರಿಂದ ಲೈಕ್ ಯೂಸರ್ಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಈ ಫಾರ್ ಎಕ್ಸಾಂಪಲ್ ನಾವು ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಯೂಸ್ ಮಾಡ್ತಿರ್ತೀವಿ, ಅಲ್ಲಿ 4.2 ಸೆಕೆಂಡ್ಸ್ ಡಿಲೇ ಆಯಿತು ಅಂದರೆ ಸೊ ಕಂಪ್ಲೀಟ್ ಅಪ್ಲಿಕೇಶನ್ ಫೇಲ್ ಅಂತ. ಸೊ GC ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್ ದಟ್ ವಿ ನೀಡ್ ಟು ಲುಕ್ ಇನ್ ಟು ವೈಲ್ ವರ್ಕಿಂಗ್ ವಿತ್ ದ ಪ್ರೊಡಕ್ಷನ್ ಲೆವೆಲ್. ಸೊ ಇದು ಒನ್ ಆಫ್ ದ ಲೈಕ್ ತುಂಬ ಅಪ್ಲಿಕೇಶನ್ಸ್ ಇದೆ ನಾವು ಮಾನಿಟರ್ ಮಾಡೋಕ್ಕೆ. ಸೊ ನ್ಯೂರಲಿಂಕ್ ಇಸ್ ಒನ್ ಆಫ್ ದ ಅಪ್ಲಿಕೇಶನ್ ದಟ್ ವಿ ಕ್ಯಾನ್ ಈಸಿಲಿ ಟ್ರ್ಯಾಕ್ ಅವರ್ ಫ್ಲೋ, ಕಂಪ್ಲೀಟ್ ಅಪ್ಲಿಕೇಶನ್ ಫ್ಲೋನ ನಾವು ನೋಡ್ಬೋದು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.